Good morning, dear ones. Welcome to day 37. In my last class, we already discussed that basket price index, cost sheet, and averaging relative method, and how to calculate and how to analyze those index numbers. Today's class, we are going to start some of the important index number in an economy. ಈಗಾಗಲೇ ಇಂದಿನ ತರಗತಿಯಲ್ಲಿ ಅಧ್ಯಯನ ಮಾಡಿದ ಹಾಗೆ ಅಲ್ಲಿ ಲಾಸ್ಟ್ ಪೇರ್ ಮತ್ತು ಫಾಸ್ಟ್ ಶೇಪ್ ಇಂಡೆಕ್ಸ್ ಗಳನ್ನ ಯಾವ ರೀತಿ ಲೆಕ್ಕಾಚಾರ ಹಾಕಬೇಕು, ಅದರ ಜೊತೆಗೆ ಸಾಪೇಕ್ಷ ವಿಧಾನ, ಸರಾಸರಿ ಸಾಪೇಕ್ಷ ವಿಧಾನವನ್ನು ಕಂಡುಹಿಡಿಯುವಂಥದ್ದು ಹೇಗೆ ಎಂಬುದನ್ನ ಈಗಾಗಲೇ ನನ್ನ ಹಿಂದಿನ ತರಗತಿಯಲ್ಲಿ ಈಗಾಗಲೇ ನಾವು ನೋಡಿರುವಂಥದ್ದು. ಇವತ್ತಿನ ತರಗತಿಯಲ್ಲಿ ಬಹುಮುಖ್ಯವಾದ ಕೆಲವೊಂದು ಸೂಚ್ಯಾಂಕಗಳನ್ನ ನಾವೇನ್ ಮಾಡ್ತಾ ಇದ್ದೀವಿ, ಅಧ್ಯಯನ ಮಾಡ್ತಾ ಇದ್ದೀವಿ. ಸಮ್ ಇಂಪಾರ್ಟೆನ್ಸ್ ಇಂಡೆಕ್ಸ್ ನಂಬರ್, some important index numbers. ಕೆಲವೊಂದು ಮಹತ್ತರವಾದ ಸೂಚ್ಯಾಂಕಗಳು, What are the important index numbers we have in an economy? ಆರ್ಥಿಕತೆಯಲ್ಲಿ ಬರುವಂತಹ ಕೆಲವೊಂದು ಮಹತ್ತರವಾದ ಸೂಚ್ಯಂಕಗಳು ಯಾವುದು? So many important we have. First one is the consumer price index. In annual examination may they will ask the expand also CPI. ಅನುಭೋಗಿ ಬೆಲೆ ಸೂಚ್ಯಂಕ, So what is the actually CPI means? The consumer price index. The consumer price index measures the changes in the retail prices. Keep in your mind, the consumer price index measures the changes in the retail prices. We have the two prices in an economy. One is the retail prices, one is the wholesale prices. Retail prices means ನಾವು ನೀವೆಲ್ಲರ ಹೋಗಿ ಸಾಮಾನ್ಯವಾಗಿ ಶಾಪ್ ಗಳಲ್ಲಿ ತೆಗೆದುಕೊಂಡು ಬರುವುದೆಲ್ಲ ರಿಟೇಲ್ ಪ್ರೈಸಸ್ ಗಳಾಗ್ತವೆ, ಅಥವಾ ಅದಕ್ಕೆ ನಾವು ಚಿಲ್ಲರೆ ವ್ಯಾಪಾರ ಅಂತ ಹೇಳಿ ಏನ್ ಮಾಡ್ತೀವಿ ಅನ್ನೋದು ಕರೆಯುವಂಥದ್ದು. When compared to the wholesale prices, the retail prices are very high. For example, in a retail prices we are buying the goods and services in a smaller quantities. 1 jeans, 2 jeans ಅಥವಾ maximum ಅಂದ್ರೆ 4 jeans ಅನ್ನು ತಗೋಬಹುದು. But when comes to the wholesale prices, in the large quantity we are buying the goods and services. So that is there is a difference between wholesale prices as well as the retail prices. Retail prices means what commonly we people are in everyday life we are trading with the ಸ್ಮಾಲ್ ಶಾಪ್ ಆಗಿರಬಹುದು, ಅಥವಾ ಯಾವುದೋ ಒಂದು ಸಣ್ಣ ವ್ಯಾಪಾರ ಜೊತೆಗೆ ಮಾಡುವಂತಹ ಚಿಲ್ಲರೆ ವ್ಯಾಪಾರವನ್ನ ಏನಂತ ಕರೀತಾ ಇದ್ದಾರೆ ಅವರು CPI ಅಂತ ಹೇಳಿ ಮಾಡುವಂಥದ್ದು ಕರೆಯಬಹುದಾಗಿದೆ. ಇಲ್ಲಿ ಸೊ ಇದು ಏನ್ ಮೆಜರ್ ಮಾಡ್ತಾ ಇದ್ದಾರೆ, ಏನ್ ಅಳತೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಆ ಚಿಲ್ಲರೆ ವ್ಯಾಪಾರದಲ್ಲಿ ಏನೆಲ್ಲ ಪ್ರಮಾಣದಲ್ಲಿ ಚೇಂಜಸ್ ಗಳು ಆಗ್ತಾ ಇದ್ದಾವೆ ಅನ್ನೋದನ್ನ ಅಳತೆ ಮಾಡುವಂಥದ್ದು ಏನಾಗಿದೆ ಅಂತ ಹೇಳ್ತಿದ್ದಾರೆ. ಇಟ್ ವಿಲ್ ಬಿ ದಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಇಟ್ ಮೆಜರ್ಸ್ ದ ಚೇಂಜಸ್ ಇನ್ ದ ರಿಟೇಲ್ ಪ್ರೈಸಸ್. ಅದು ಆ ಒಂದು ಚಿಲ್ಲರೆ ವ್ಯಾಪಾರದಲ್ಲಿ ಆಗುವಂತಹ ಬದಲಾವಣೆಯನ್ನು ಅಳತೆ ಮಾಡೋದಕ್ಕೆ ನಾವು ಎಂತ ಕರೀಬಹುದಾಗಿದೆ, ಅನುಭೋಗಿ ಸೂಚ್ಯಂಕ ಅಂತ ಹೇಳಿ ಕರೀಬಹುದಾಗಿದೆ. And here base year is very important for the consumer price index. The base year will be the took as a base year will be the 2001. Now we already discussed in the previous session the base year index is always equal to 100. ಈಗಾಗಲೇ ನಾವು ಇಂದಿನ ತರಗತಿಯಲ್ಲಿ ಅಧ್ಯಯನ ಮಾಡಿದಂತೆ ಆಧಾರ ವರ್ಷ ಅಥವಾ ಮೂಲ ವರ್ಷದ ಸೂಚ್ಯಂಕವು ಯಾವಾಗಲೂ ಯಾವುದಕ್ಕೆ ಸಮವಾಗಿರುತ್ತದೆ, 100ಕ್ಕೆ ಸಮವಾಗಿರುತ್ತದೆ ಅಂತ ಈಗಾಗಲೇ ಅಧ್ಯಯನ ಮಾಡುವಂಥದ್ದು. ಸೊ ಈ ಅನುಭೋಗಿ ಬೆಲೆ ಸೂಚ್ಯಂಕದ ಮೂಲ ವರ್ಷದ ಏನಕ್ಕೆ ಯಾವಾಗ ತಗೊಂಡಿದ್ದಾರೆ ಅವರು 2001 ದೇ ಆರ್ ಕನ್ಸಿಡರ್ ಆಸ್ ಅ ಮೂಲ ವರ್ಷ, ಅದರ ಬೇಸ್ ಇಯರ್ ಪೀರಿಯಡ್ ಅಂತ ಹೇಳಿ ಏನ್ ಮಾಡ್ತಾ ಇದ್ದಾರೆ, ಕನ್ಸಿಡರ್ ಮಾಡ್ತಾ ಇದ್ದಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್ ದ 2018 the CPI value is 153. What is this mean actually? ಹಾಗಿದ್ರೆ 2018ರಲ್ಲಿ CPI ಏನಾದರೂ ನಮಗೆ 153 ಬಂತು ಅಂದ್ರೆ it means the 53% of the prices are increases in the 2018. 2018ರಲ್ಲಿ ಬೆಲೆಗಳು ಎಷ್ಟು ಪ್ರಮಾಣದಲ್ಲಿ ಹೆಚ್ಚಳ ಆಗಿದ್ದಾವೆ, 53 ಪ್ರಮಾಣದಲ್ಲಿ ಏನಾಗಿದ್ದಾವೆ ಬೆಲೆಗಳು ಹೆಚ್ಚಳ ಆಗಿದ್ದಾವೆ ಅನ್ನೋದನ್ನು ನಮಗೆ ಮಾಡುವಂಥದ್ದು ಹೇಳಿಕೊಡುವಂಥದ್ದು. So what are the example? In the CPI is nothing but is a typical basket of commodities. Is nothing but typical basket of commodities. Typical basket of commodities. ಅವುಗಳೊಂದು ಸರಕುಗಳು ಇರುವಂತಹ ಬಾಸ್ಕೆಟ್ ಅಥವಾ ಒಂದು ಗುಂಪಿಗೆ ನಾವೇನಂತ ಕರೀಬಹುದಾಗಿದೆ, CPI ಅಂತ ಕರೀಬಹುದು. ಫಾರ್ ಎಕ್ಸಾಂಪಲ್, ವಾಟ್ ಆರ್ ದ ಎಕ್ಸಾಂಪಲ್, ವಾಟ್ ಆರ್ ದ ಗೂಡ್ಸ್ ವಿಲ್ ಕಮ್
under here. For example, cloth and footwear, fuel, and some other housing. So these all are comes under the typical basket of commodities. ಆ ಒಂದು ಬಾಸ್ಕೆಟ್ ಅಲ್ಲಿ ಬರುವಂತಹ ಸರಕುಗಳು ಯಾವ್ಯಾವ ಇರ್ತಾವೆ ಅಂತಂದ್ರೆ ಬಟ್ಟೆ ಆಗಿರಬಹುದು, ಫುಟ್ವೇರ್ಸ್ ಆಗಿರಬಹುದು, ಪೆಟ್ರೋಲ್ ಆಗಿರಬಹುದು, ಹೌಸಿಂಗ್ ಆಗಿರಬಹುದು, ಈ ರೀತಿ ಅನೇಕ ಸರಕುಗಳು ಇರುವಂತಹ ಒಂದು ಬಾಸ್ಕೆಟ್ ಗೆ ಅವರು ಏನಂತ ಕರೀತಾ ಇದ್ದಾರೆ, ಸಿಪಿಐ ಅಂತ ಕರೀತಾ ಇದ್ದಾರೆ. ಆ ಸರಕುಗಳ ಬೆಲೆಗಳು, ಆ ಚಿಲ್ಲರೆ ವ್ಯಾಪಾರಗಳ ಸರಕುಗಳ ಬೆಲೆಯಲ್ಲಿ ಯಾವ ಪ್ರಮಾಣದಲ್ಲಿ ಬದಲಾವಣೆ ಆಗುತ್ತೆ ಅಂತ ಹೇಳಿ ಮೆಜರ್ ಮಾಡುತ್ತದೆ ಏನಾಗಿರುತ್ತೆ, ಸಿಪಿಐ ಆಗಿರುತ್ತದೆ. What are the changes in these kind of goods in their retail prices that will measure by the CPI? So there is one formula for the CPI. So CPI is equal to, we can write as a summation WR divided by summation W. So we already know that W is nothing but weightage. They provide the weightage of the commodities like the cloth, footwear, fuel, housing, etc. These are the weightage. WR is nothing but W into R means relative price index. So in the last class we know that first one is a commodity, they are provided A, B, C, then P0 base year prices and P1 current year prices. With that we have to find out the R. It means a relative. Relative price is nothing but P1 divided by P0 into 100 ಮಾಡಿದ್ರೆ ನನಗೆ ಏನು ಸಿಗ್ತಾ ಇತ್ತು, relative ಸಿಗ್ತಾ ಇತ್ತು. And they will provide the W also, weightage of the commodities also. Then we have to add W into R is nothing but WR. So you get the WR. So that is your price index. In your inside text they provide an example. For example, it may 978685 divided by, so weighted will be the 100. So answer will be the 97.86 will be the CPI. So what actually the CPI indicates? ಹಾಗಿದ್ರೆ ಈ ಅನುಭೋಗಿ ಬೆಲೆ ಸೂಚ್ಯಂಕ ಏನನ್ನ ಇಂಡಿಕೇಟ್ ಮಾಡುತ್ತೆ? 97.86 means remaining 2.14 will be the decreases. It means the prices are decreases, just 2.14% of the prices is decreases in the current year. ಪ್ರಸ್ತುತವಾಗಿ ಬೆಲೆಗಳು 2.14 ಅಷ್ಟು ಬೆಲೆಗಳು ಏನಾಗಿದಾವೆ, ಡಿಕ್ರೀಸ್ ಆಗಿದೆ ಅಂತ ಅರ್ಥ. Sir, if the index number will be 150, how you analyze this one? ಒಂದು ವೇಳೆ CPI ಮೌಲ್ಯವು 150 ಆಗಿತ್ತು ಅಂತಂದ್ರೆ ಅದರ ಅರ್ಥ ಏನು ಸರ್? The CPI value will be the index number will be 150. How you analyze? Because here CPI value will be 97.86. It means the base year value will be 100 always. You know that. So ಅದನ್ನ minus ಮಾಡಿದಾಗ 2.14. It means prices are decreases. ಬೆಲೆಗಳು ಆ ಪ್ರಮಾಣದಲ್ಲಿ ಏನಾಗಿದಾವೆ, ಡಿಕ್ರೀಸಸ್ ಆಗಿದಾವೆ. ಸೊ ಅಲ್ಲಿ ಪರ್ಸನ್ ಇನ್ಕಮ್ ಮತ್ತು ವೇಜಸ್ ಗಳನ್ನ ಅಡ್ಜಸ್ಟ್ ಮಾಡ್ಕೊಂತ ಅಗತ್ಯ ಇಲ್ಲ. ಸೊ ಪರ್ಸನ್ ವಿತ್ ದೇರ್ ಇನ್ಕಮ್, ವಿತ್ ದೇರ್ ವೇಜ್ ರೇಟ್ ಅಂಡ್ ವಿತ್ ದೇರ್ ಸ್ಯಾಲರಿ ದೇ ಕ್ಯಾನ್ ಈಸಿಲಿ ಬೈ ದ ಗೂಡ್ಸ್ ಅಂಡ್ ಸರ್ವಿಸಸ್ ಆಫ್ ದ CPI. ಸೊ ತಮ್ಮಲ್ಲಿರುವಂತಹ ಆದಾಯ, ಸಂಬಳವನ್ನು ಅವರು ಯೂಸ್ ಮಾಡಿಕೊಂಡು ಆರಾಮಾಗಿ ಏನ್ ಮಾಡಬಹುದು, ಈ CPI ತಕ್ಕ ಹಾಗೆ ಅವರುಗಳನ್ನ ಕೊಂಡ್ಕೋಬಹುದು. ಇಫ್ ದ CPI is 150, ಒಂದು ವೇಳೆ ನಿಮ್ಮ CPI ಏನಾದ್ರು 150 ಆಗಿತ್ತು ಅಂತಂದ್ರೆ ಬೇಸ್ ಇಯರ್ ಎಷ್ಟು ನಮಗೆ 100 ಇರುತ್ತೆ. ಎಷ್ಟು ಬರುತ್ತೆ ಇಲ್ಲಿ? 50% ಬರುತ್ತೆ. ಇಟ್ ಮೀನ್ಸ್ 50% of the values in the wages also, in the salary also, in the income also, they have to be adjusted because the 50% of the prices are increases. The people needs to adjust their prices. ಇಲ್ಲೇನಾಗಿದ್ದಾವೆ, ಪ್ರಸ್ತುತವಾಗಿ ಬೆಲೆಗಳು 50 ಪ್ರಮಾಣದಲ್ಲಿ ಹೆಚ್ಚಳ ಆಗಿಬಿಟ್ಟಿದ್ದಾವೆ. ಹಾಗಾಗಿ ಅಲ್ಲಿರುವಂತಹ ಜನ ತಮ್ಮ ಕೂಲಿಗಳನ್ನಾಗಿರಬಹುದು, ಸಂಬಳವನ್ನಾಗಿರಬಹುದು ಮತ್ತು ಅವರ ಆದಾಯವನ್ನ 50% ಪ್ರಮಾಣದಲ್ಲಿ ಏನ್ ಮಾಡ್ಕೊಳ್ಳೇಬೇಕಾಗುತ್ತೆ, ಹೆಚ್ಚಳ ಮಾಡ್ಕೊಳ್ಳೇಬೇಕು. ಅಂದಾಗ ಮಾತ್ರ ಆ ಒಂದು ಗೂಡ್ಸ್ ಅಲ್ಲಿ ಬಾಸ್ಕೆಟ್ ಅಲ್ಲಿ ಇರುವಂತಹ ಸರಕುಗಳನ್ನ ಕೊಂಡ್ಕೊಳ್ಳಿಕ್ಕೆ ಅವ್ರ ಕೈಯಿಂದ ಏನಾಗುವಂತದ್ದು ಸಾಧ್ಯವಾಗುವುದು. This is regarding for the CPI. And under the CPI again we have the one more concept. The CPI ಅಂದ್ರೆ ನಮಗೆ, so CPI is also called as a cost of living index. Cost of living index. ಜೀವನ ವೆಚ್ಚ, ಜೀವನ ವೆಚ್ಚ ಸೂಚ್ಯಂಕ ಅಂತ ಕೂಡ ಇದನ್ನ ಏನ್ ಮಾಡ್ತಾರೆ, ಕರೀತಾರೆ. One mark question is very important. The CPI, Consumer Price Index, is also called as a cost of living index. ಅದನ್ನ ನಾವೇನಂತ ಕರೀತಾ ಇದೀವಿ, ಒಂದು CPI ಅಥವಾ ಅನುಭೋಗಿ ಬೆಲೆ ಸೂಚ್ಯಂಕವನ್ನು ನಾವು ಜೀವನ ವೆಚ್ಚ ಸೂಚ್ಯಂಕ ಅಂತ ಕೂಡ ನಾವೇನ್ ಮಾಡಬಹುದಾಗಿದೆ,
ಕರಿಬಹುದಾಗಿದೆ. ದಿಸ್ ಇಸ್ ದ ಒನ್ ಮಾರ್ಕ್ಸ್ ಕ್ವೆಶ್ಚನ್. ಅಂಡರ್ ದ CPI recently they are introduced one more concept, that is CFPI. What is the meaning of CFPI? Consumer Food Price Index. Keep in your mind, CFPI is nothing but Consumer Food Price Index. In Kannada we can translate it. ಕನ್ನಡದಲ್ಲಿ ಹೇಳೋದಾದ್ರೆ ಅನುಭೋಗಿ ಆಹಾರ ಬೆಲೆ ಸೂಚ್ಯಂಕ CFPI. Here they are included some food beverages and but they are not include here some alcoholic and some prepared food. ಫಾರ್ ಎಕ್ಸಾಂಪಲ್ ಐಸ್ ಕ್ರೀಮ್ ಆಗಿರಬಹುದು, ಆ ರೀತಿ ಮತ್ತು ಆಲ್ಕೋಹಾಲಿಕ್ ಕಂಟೆಂಟ್ ಇರುವಂತಹ ಫುಡ್ ಗಳನ್ನ ಏನ್ ಮಾಡೋದಿಲ್ಲ, ಇದೆಲ್ಲರೂ ಇನ್ಕ್ಲೂಡ್ ಮಾಡೋದಿಲ್ಲ. ಓನ್ಲಿ ದೇ ಆರ್ ಇನ್ಕ್ಲೂಡೆಡ್ ಸಮ್ ಫುಡ್ ಐಟಮ್ಸ್ ದಟ್ ಇಸ್ ಕಾಲ್ಡ್ ಆಸ್ ದ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಅನುಭೋಗಿ ಆಹಾರ ಬೆಲೆ ಸೂಚ್ಯಂಕ ಅಂತ ಹೇಳಿ ಕೂಡ ಏನ್ ಮಾಡ್ತಾ ಇದ್ದಾರೆ, ಅದನ್ನು ನಾವು ಕರೆಯುತ್ತೇವೆ CFPI. ಸೊ ಈ ರೀತಿಯಾಗಿ ಏನ್ ಮಾಡಬಹುದಾಗಿದೆ, ನಾವು ಅನುಭೋಗಿ ಬೆಲೆ ಸೂಚ್ಯಂಕವನ್ನು ಅರ್ಥ ಮಾಡ್ಕೋಬಹುದಾಗಿದೆ. ಸೊ RBI. So finally considered, we have the many types of CPI. ಅಲ್ಲಿ ಅಗ್ರಿಕಲ್ಚರ್ ಸಂಬಂಧಪಟ್ಟ ಹಾಗೆ CPI ಬರುತ್ತೆ, ನಮಗೆ ಲೇಬರ್ ಸಂಬಂಧಪಟ್ಟ ಹಾಗೆ CPI ಬರುತ್ತೆ, ಪ್ರೊಡಕ್ಷನ್ ಗೆ ಸಂಬಂಧಪಟ್ಟ ಹಾಗೆ ಒಂದು CPI ಬರುತ್ತೆ. ಬಟ್ ಸ್ಟಿಲ್ RBI is include all India combined price index, all India combined consumer price index. ಹೀಗಾಗಿ ಒಂದು RBI ಏನ್ ಮಾಡುತ್ತೆ, ಯಾವ ರೀತಿ CPI ಅನ್ನ ಕಂಡುಹಿಡಿಯುತ್ತೆ ಅಂತಂದ್ರೆ, ಆ ಒಂದು ಆರ್ಥಿಕತೆಯಲ್ಲಿರುವಂತಹ ಎಲ್ಲಾ ಒಂದು ಪ್ರೈಸ್ ಇಂಡೆಕ್ಸ್ ಗಳನ್ನ, ಇಟ್ ಮೇ ಬಿ ಲೇಬರ್ ಆಗಿರಬಹುದು, ಅಗ್ರಿಕಲ್ಚರ್ ಆಗಿರಬಹುದು, ಪ್ರೊಡಕ್ಷನ್ ಆಗಿರಬಹುದು, ವಾಟ್ ಎವರ್ ಇಟ್ ಈಸ್, ಇಟ್ ವಿಲ್ ಬಿ ದಿ ಆಲ್ ಇಂಡಿಯಾ ಕಂಬೈನ್ಡ್ ಪ್ರೈಸ್ ಇಂಡೆಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದ್ರ ಮೂಲಕ ದೇ ವಿಲ್ ಮೆಜರ್ ದ ಚೇಂಜಸ್ ಇನ್ ದ ರಿಟೇಲ್ ಪ್ರೈಸಸ್. ಆ ಒಂದು ಚಿಲ್ಲರೆ ವ್ಯಾಪಾರದಲ್ಲಿ ಆಗುವಂತಹ ಒಂದು ಬದಲಾವಣೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ RBI ಯಾವ ಒಂದು ಸೂಚ್ಯಂಕವನ್ನು ಬಳಕೆ ಮಾಡುತ್ತೆ ಅಂತಂದ್ರೆ, ಇಡೀ ಭಾರತ ದೇಶದಲ್ಲಿರುವಂತಹ ಎಲ್ಲಾ ಬೆಲೆ ಸೂಚ್ಯಂಕಗಳನ್ನ ಜೋಡಿಸುವುದರ ಮೂಲಕ ಏನ್ ಮಾಡುವಂತದ್ದು, ಬೆಲೆ ಸೂಚ್ಯಂಕವನ್ನು ಅವರು ಏನ್ ಮಾಡ್ತಾರೆ, ಕಂಡುಹಿಡಿತಾರೆ. So once you understand the CPI, the next very important price index in economy is as the WPI. ಎರಡನೇದಾಗಿ ಬರುವಂತಹ ಒಂದು ಸೂಚ್ಯಂಕ ಯಾವಪ್ಪ ಅಂತಂದ್ರೆ ನಮಗೆ WPI. Second one is a wholesale price index. ಸಗಟು ಬೆಲೆ ಸೂಚ್ಯಂಕ. Wholesale price index. So we know that when it comes to the CPI, it's a typical basket of commodities. It may be a 200 goods, it may be 300. What is the typical basket of goods? And we can measure the changes in the retail prices. But when it comes to the wholesale price index, it measures the changes in the general price level. Keep in your mind, it measures the changes in general price level. ಸಾಮಾನ್ಯ ಬೆಲೆಯಲ್ಲಿ ಆಗುವಂತಹ ಒಂದು ಬದಲಾವಣೆಯನ್ನು ಅರ್ಥ ಮಾಡುತ್ತೇವೆ. ಯಾವುದರಲ್ಲಿ? ಸಾಮಾನ್ಯ ಬೆಲೆಯ ಮಟ್ಟದ ಬದಲಾವಣೆ. So CPI measures the changes in the retail prices, but when it comes to the WPI, wholesale price index measures the changes in the general price level. ಅಲ್ಲಿ ಏನ್ ಮಾಡ್ತಾ ಇತ್ತು, ಅನುಭೋಗಿ ಬೆಲೆ ಸೂಚ್ಯಂಕದಲ್ಲಿ ನಾವು ಚಿಲ್ಲರೆ ವ್ಯಾಪಾರಗಳಲ್ಲಿ ಆಗುವಂತಹ ಬದಲಾವಣೆಯನ್ನು ಏನ್ ಮಾಡ್ತಾ ಇದ್ವಿ, ಅಧ್ಯಯನ ಮಾಡ್ತಾ ಇದ್ವಿ. ಆದ್ರೆ WPI ಅಂತ ಬಂದಾಗ ನಾವೇನ್ ಮಾಡ್ತೀವಿ, ಒಂದು ಸಾಮಾನ್ಯ ಬೆಲೆಯ ಮಟ್ಟದಲ್ಲಿ ಆಗುವಂತಹ ಬದಲಾವಣೆಯನ್ನು ಏನ್ ಮಾಡುವಂತದ್ದು, ಅರ್ಥ ಮಾಡ್ಕೊಳ್ಳುವಂತದ್ದು. So we know that what is the retail prices, what is the wholesale price. Wholesale price means in the bulk they are selling the goods and services, especially goods. ಅವ್ರು ಏನ್ ಮಾಡ್ತಾರೆ, ಬಲ್ಕ್ ಗಳಲ್ಲಿ they are not buying one jeans, they are not buying two jeans. If they are buying the jeans, that will be the 200 quantities or 500 quantities, that will be the 1000 quantities. Those prices are considered as the wholesale price. ಆ ಒಂದು ಸರಕುಗಳನ್ನ ದೊಡ್ಡ ಪ್ರಮಾಣದಲ್ಲಿ ಮಾರಾಟ ಮಾಡುತ್ತಾ ಒಂದು ಬೆಲೆಗೆ ಏನಂತ ಕರೀಬಹುದಾಗಿದೆ, ನಾನು ಸಗಟು ಬೆಲೆ ಅಂತ ಕರೀಬಹುದಾಗಿದೆ. ಅಲ್ಲಿ ಚಿಲ್ಲರೆ ವ್ಯಾಪಾರ ಇರೋದಿಲ್ಲ, 10 ರೂಪಾಯಿ 20 ರೂಪಾಯಿ ವ್ಯಾಪಾರ ಇರೋದಿಲ್ಲ. It will be more than lakh, it will be sometimes more than crore also. So those kind of prices are considered as a wholesale price index in the economy. So why the wholesale price index will be the very helpful to the economy? Because these people are considered as a general price level in an economy. ಇವರು ಏನ್ ಮಾಡ್ತಾರೆ, ಒಂದು ಸಾಮಾನ್ಯ ಬೆಲೆಯನ್ನು ಅಳತೆ ಮಾಡೋದ್ರಿಂದ we can easily understand the concept of inflation here. ಇಲ್ಲಿ ಏನ್ ಮಾಡಬಹುದು, ನಾವು ಹಣದುಬ್ಬರ ಅನ್ನೋದನ್ನ ಏನ್ ಮಾಡಬಹುದು,
ಮಾಡ್ಕೋಬಹುದು, ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಸೊ ದ ಇನ್ಫ್ಲೇಷನ್ ಇಸ್ ರಿಲೇಟೆಡ್ ಫಾರ್ ದ ಜನರಲ್ ಪ್ರೈಸ್ ಲೆವೆಲ್, ರೈಟ್? ಸೊ ಇನ್ಫ್ಲೇಷನ್ ಇಸ್ ನಥಿಂಗ್ ಬಟ್ ದ ಪ್ರೈಸಸ್ ಆರ್ ಕಂಟಿನ್ಯೂಸ್ಲಿ increases in an economy. ಹಣದುಬ್ಬರ ಅಂದ್ರೆ ಬೇರೆ ಏನಲ್ಲ, ಬೆಲೆಗಳು ಗಗನಕ್ಕೆ ಏರುವಂತಹ ಒಂದು ಸನ್ನಿವೇಶ. which kind of price? those kind of price is nothing but general price level. ಸೊ ಈ ರೀತಿಯಾದಂತಹ ಇನ್ಫ್ಲೇಷನ್ ಅನ್ನೋ ಒಂದು ಪರಿಕಲ್ಪನೆಯನ್ನ ಅರ್ಥ ಮಾಡ್ಕೋಬೇಕು, ಹಣದುಬ್ಬರ ಅನ್ನೋ ಒಂದು ಪರಿಕಲ್ಪನೆಯನ್ನ ನಾವು ಅರ್ಥ ಮಾಡ್ಕೋಬೇಕು ಅನ್ನೋದಾದ್ರೆ ಯಾವ್ದನ್ನ ಅರ್ಥ ಮಾಡ್ಕೊಳ್ಳಬೇಕು? ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಗಳನ್ನ ನಾವು ಏನ್ ಮಾಡ್ಕೊಳ್ಳಬೇಕಾಗುತ್ತೆ? ಅರ್ಥ ಮಾಡ್ಕೊಳ್ಳಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಯಾವ್ದನ್ನ ಬರ್ತಾವಪ್ಪ ಅಂತಂದ್ರೆ ಎಕ್ಸಾಂಪಲ್ ಅಲ್ಲಿ ಪ್ರೈಮರಿ ಆರ್ಟಿಕಲ್ಸ್ and manufacturing goods, fuel and power. ಅಲ್ಲಿ ನಮ್ಗೆ ಏನ್ ಬರ್ತಾ ಇದೆ? ಫುಟ್ವೇರ್ ಆಗಿರ್ಬೋದು, ಕ್ಲಾತ್ ಆಗಿರ್ಬೋದು, ಹೌಸಿಂಗ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಈ ರೀತಿಯ ಸರಕುಗಳು ಅನುಭೋಗಿ ಸೂಚ್ಯಾಂಕದಲ್ಲಿ ನಮ್ಗೆ ಬರ್ತಾ ಇದ್ವು. ಆದ್ರೆ ಇಲ್ಲಿ ನಮ್ಗೆ ಬರುವಂತಹ ಸೂಚ್ಯಾಂಕಗಳು ಸರಕುಗಳು ಯಾವ್ದಂದ್ರೆ ಪ್ರೈಮರಿ ಆರ್ಟಿಕಲ್ಸ್, ಉತ್ಪಾದನೆಗೆ ಬೇಕಾದಂತಹ ಒಂದು ಕಚ್ಚಾ ಸರಕುಗಳು, ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಕಟ್ಟಡಕ್ಕೆ ನಿರ್ಮಾಣಕ್ಕೆ ಬೇಕಾದಂತಹ ಸರಕುಗಳಾಗಿರ್ಬೋದು, ಫ್ಯೂಲ್ ಅಂಡ್ ಪವರ್ ಆಗಿರ್ಬೋದು, ಎಣ್ಣೆ ಆಗಿರ್ಬೋದು ಅಥವಾ ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಈ ರೀತಿಯಾದಂತಹ ಎಲ್ಲಾ ಪರಿಕಲ್ಪನೆಗಳಲ್ಲಿ ಬರುವಂತಹ ನಮಗೆ ಸಗಟು ಬೆಲೆ ಸೂಚ್ಯಾಂಕದಲ್ಲಿ ನಮಗೆ ಬರುವಂತಹ. Here also base year is very important. Here these people also taking the base year is 2001. ಇಲ್ಲಿ ಕೂಡ ಒಂದು ಆಧಾರ ವರ್ಷವನ್ನು ಅವರು ಯಾವ್ದು ತಗೊಳ್ತಾ ಇದ್ದಾರೆ? 2001 ಅನ್ನು ಅವರು ಏನ್ ಮಾಡ್ತಾ ಇದ್ದಾರೆ? ಆಧಾರ ವರ್ಷವನ್ನಾಗಿ ಏನ್ ಮಾಡ್ತಾ ಇದ್ದಾರೆ? ತೆಗೆದುಕೊಳ್ತಾ ಇದ್ದಾರೆ. Third one is very important, the index of industrial production, IIP ಅಂತ ಹೇಳಿ ಕರೀತಾರೆ ಅದಕ್ಕೆ. IIP. So IIP is nothing but, so we can translate this IIP, index of industrial production. Kannada we can translate that ಉತ್ಪಾದನಾ ಕೈಗಾರಿಕಾ ಉತ್ಪಾದನಾ ಸೂಚ್ಯಂಕ, ಕೈಗಾರಿಕಾ ಉತ್ಪಾದನಾ ಸೂಚ್ಯಂಕ IIP ಅಂತ ಏನ್ ಮಾಡೋದು? ಇದನ್ನ ನಾವು ಶಾರ್ಟ್ ಫಾರ್ಮ್ ಅಲ್ಲಿ ಕರೆಯಬಹುದಾಗಿದೆ, ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್. So here we are considered the some subsectors of the industries and industry sectors also. For example, mining, coal and natural gas, manufacturing also we are considered here, and many electricity also we are considered here. So ಈ ರೀತಿಯಾದಂತಹ ಮೇ ಬಿ ಅದು ಗಣಿಗಾರಿಕೆ ಆಗಿರುವಂತದ್ದು, ವಿದ್ಯುತ್ ಆಗಿರುವಂತದ್ದು, ಕಲ್ಲಿದ್ದಲು ಆಗಿರುವಂತದ್ದು, ನ್ಯಾಚುರಲ್ ಗ್ಯಾಸ್ ಆಗಿರುವಂತದ್ದು, ಈ ರೀತಿಯಾದಂತಹ ಸರಕುಗಳ ವೇಟೇಜ್ ಗಳಲ್ಲಿ ಅಥವಾ ಕ್ವಾಂಟಿಟೀಸ್ ಗಳಲ್ಲಿ ಆಗುವಂತಹ ಬದಲಾವಣೆಯನ್ನ ಯಾವಾಗ ಮೆಜರ್ ಮಾಡಬಹುದು? ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್. ಇಟ್ ವಿಲ್ ಮೆಜರ್ ದ ಚೇಂಜಸ್ ಇನ್ ಕ್ವಾಂಟಿಟೀಸ್, ಪ್ರಮಾಣಗಳಲ್ಲಿ ಆಗುವ ಬದಲಾವಣೆಯನ್ನು ಏನ್ ಮಾಡುವಂತದ್ದು? ಇಂಡಸ್ಟ್ರಿಯಲ್ ಇಂಡೆಕ್ಸ್ ಏನ್ ಮಾಡುವಂತದ್ದು? ಅಳತೆ ಮಾಡುವಂತದ್ದು ಪ್ರಮಾಣದಲ್ಲಾಗುವ ಬದಲಾವಣೆ. So it measures the changes in the quantities. It may be in mining, it may be in power, it may be in electricity, it may be in manufacturing, it may be a fuel and power, whatever. ಈ ರೀತಿಯಾದಂತಹ ಕೆಲವೊಂದು ಆ ಒಂದು ಇಂಡಸ್ಟ್ರಿ ಮತ್ತು ಸಬ್ ಇಂಡಸ್ಟ್ರಿಗಳಲ್ಲಿ ಆಗುವಂತಹ ಒಂದು ಕ್ವಾಂಟಿಟೀಸ್ ಗಳಲ್ಲಿ ಆಗುವಂತಹ ಬದಲಾವಣೆಯನ್ನು ಯಾವ ಮೆಜರ್ ಮಾಡ್ತಾ ಇರುತ್ತೆ? ಇಂಡೆಕ್ಸ್ ಆಫ್ ದ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್. In India, it will be introduced in 2017. 2018 ಏಪ್ರಿಲ್ ರಲ್ಲಿ 2017 ಏಪ್ರಿಲ್ ರಲ್ಲಿ ಏನ್ ಮಾಡ್ತಾರೆ? ಇದನ್ನ ಭಾರತದಲ್ಲಿ ನಾವೇನ್ ಮಾಡ್ತೀವಿ? ಇಂಟ್ರೊಡ್ಯೂಸ್ ಮಾಡುವಂತದ್ದು. 2017 ಏಪ್ರಿಲ್ ತಿಂಗಳಲ್ಲಿ ಏನ್ ಮಾಡ್ತಾರೆ? ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅನ್ನ ಏನ್ ಮಾಡ್ತಾರೆ? ಇಂಟ್ರೊಡ್ಯೂಸ್ ಅನ್ನ ಮಾಡುವಂತದ್ದು. ಸೊ ಇಲ್ಲಿ ವಾಟ್ ಇಸ್ ದ ಫಾರ್ಮುಲಾ ಫಾರ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್? IIP ಅನ್ನ ಯಾವ ರೀತಿ ಕಂಡುಹಿಡಿತಾರಪ್ಪ ಅಂತಂದ್ರೆ IIP is equal summation NI is equal to 1 is here they are using the current year prices. It means the quantities Q1 WI and summation WI. WI is nothing but we know that the weightage of the commodities ಆ ಸರಕುಗಳಿಗಿರುವಂತಹ ಪ್ರಮಾಣವನ್ನು WI ಕೊಡುತ್ತೆ. Q1 is nothing but the current year quantities. Current year quantity ಎಲ್ಲಿ ಯೂಸ್ ಮಾಡ್ತೀವಿ ನಾವು? ಲಾಸ್ಟ್ ಇಯರ್ ಅಲ್ಲ ಅಥವಾ ಫಸ್ಟ್ ಇಯರ್ ಅಲ್ಲ? ಫಸ್ಟ್ ಇಯರ್ ಅಲ್ಲಿ ನಾವು ಏನ್ ಮಾಡ್ತಾ ಇದ್ವಿ? Q1 ಅನ್ನು ಯೂಸ್ ಮಾಡ್ತಾ ಇದ್ವಿ. ಬಟ್ ಲಾಸ್ಟ್ ಇಯರ್ ಅಲ್ಲಿ ಏನ್ ಮಾಡ್ತಾ ಇದ್ವಿ? ನಾವು Q0 ಅನ್ನು ಯೂಸ್ ಮಾಡ್ತಾ ಇದ್ವಿ. ಈ ರೀತಿಯಾದಂತಹ ಫಾರ್ಮುಲಾಗಳನ್ನು ಯೂಸ್ ಮಾಡ್ಕೊಂಡು ಏನ್ ಮಾಡಬಹುದಾಗಿದೆ? ಇಂಡಸ್ಟ್ರಿಯಲ್ ಅಥವಾ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅನ್ನು ಕೂಡ ಏನ್ ಮಾಡಬಹುದಾಗಿದೆ? ನಾವು ಅರ್ಥ ಮಾಡಬಹುದಾಗಿದೆ. ಇದಾದ್ಮೇಲೆ ನಾನು ನಾಲ್ಕನೇದಾಗಿ ಬರುವಂತದ್ದು ಅಗ್ರಿಕಲ್ಚರ್ ಇಂಡೆಕ್ಸ್ ಅಂತ ಬರುತ್ತೆ. ಪ್ರೊಡಕ್ಷನ್ ಇಂಡೆಕ್ಸ್ API ಅಂತ ಹೇಳಿ ಕರೀತಾರೆ ಅದಕ್ಕೆ. API ಅಗ್ರಿಕಲ್ಚರ್ ಪ್ರೊಡಕ್ಷನ್ ಇಂಡೆಕ್ಸ್.
ಕೃಷಿಯ ಅಥವಾ ವ್ಯವಸಾಯದ ಉತ್ಪಾದನೆಯ ಸೂಚ್ಯಂಕ. So there are also commodities in agriculture also. Based on that commodities the again weightage are allotted. ಆ ಪ್ರಮಾಣಗಳನ್ನು ಅಲಾಟ್ ಮಾಡ್ತಾರೆ. ಅಲಾಟ್ ಗಳನ್ನು ಮಾಡ್ಕೊಂಡು ಅಲ್ಲಿ ಕೂಡ weightage ಗಳನ್ನ ಕಂಡುಹಿಡಿತಾ ಏನ್ ಮಾಡ್ತಾರೆ, ಅಗ್ರಿಕಲ್ಚರ್ ಪ್ರೊಡಕ್ಷನ್ ಇಂಡೆಕ್ಸ್. ಇಟ್ ಮೀನ್ಸ್ ದೇರ್ ಆಲ್ಸೋ ಮೆಜರ್ ದ ಚೇಂಜಸ್ ಇನ್ ದ ಅಗ್ರಿಕಲ್ಚರ್ ಪ್ರಾಡಕ್ಟ್. ಆ ಒಂದು ಕೃಷಿಯ ಉತ್ಪನ್ನದಲ್ಲಿ ಅಥವಾ ಸರಕುಗಳಲ್ಲಿ ಆಗುವಂತಹ ಬದಲಾವಣೆಯನ್ನ ಯಾವ್ದು ಮೆಜರ್ ಮಾಡ್ತಾ ಇರುತ್ತೆ, API ಮಾಡೋದಕ್ಕೆ ನಮಗೆ ಮೆಜರ್ ಮಾಡಬಹುದು. ಇಷ್ಟಾದ್ಮೇಲೆ ನಮಗೆ ಬರುವಂತದ್ದು ನೆಕ್ಸ್ಟ್ ಇಲ್ಲಿ ಕೂಡ ನಾವು ಬೇಸ್ ಇಯರ್ ತಗೊಳ್ಳೋದಾದ್ರೆ ದೀಸ್ ಪೀಪಲ್ ಆರ್ ಟೇಕಿಂಗ್ ದ ಬೇಸ್ ಇಯರ್ 2000 ಬೇಸ್ ಇಯರ್ ಬಿಡಿ 2011 ಅಂಡ್ 12 ಅನ್ನು ಏನ್ ಮಾಡ್ತಾರೆ ಬೇಸ್ ಇಯರ್ ಅಂತ ಹೇಳಿ ತಗೊಂಡಿರ್ತಾರೆ. ನೆಕ್ಸ್ಟ್ ಒಂದು ಫೋರ್ತ್ ಇಸ್ ವೆರಿ ಇಂಪಾರ್ಟೆಂಟ್, HDI. In the your 10th class may you people are already studying regarding for the HDI. ನಿಮ್ಮ 10ನೇ ತರಗತಿಯಲ್ಲಿ ಈಗಾಗಲೇ ನೀವು HDI ಬಗ್ಗೆ ಅಧ್ಯಯನ ಮಾಡಿರಬಹುದು. HDI is nothing but Human Development Index, measuring the developing of the nation. So Human Development Index, Human Development Index, HDI, ಮಾನವ ಅಭಿವೃದ್ಧಿ ಸೂಚ್ಯಂಕ ಅಂತ ಹೇಳಿ ಕನ್ನಡದಲ್ಲಿ ಏನ್ ಮಾಡುವಂತದ್ದು ನಾವು ಕರೆಯುವಂತದ್ದು ಮಾನವ ಅಭಿವೃದ್ಧಿ ಸೂಚ್ಯಂಕ, ಮಾನವ ಅಭಿವೃದ್ಧಿ ಸೂಚ್ಯಂಕ. So it measures the case of, it measures the development regarding for the different nations. ಯಾವ್ಯಾವ ದೇಶಗಳು ಎಷ್ಟೆಷ್ಟು ಪ್ರಮಾಣದಲ್ಲಿ ಅಭಿವೃದ್ಧಿ ಹೊಂದಿದಾವೆ ಅನ್ನೋ ಒಂದು ಬದಲಾವಣೆಯನ್ನ ಅಳತೆ ಮಾಡುವುದು ಯಾವುದಾಗಿರುತ್ತೆ, HDI. Compared to the USA, how much India is developed or underdeveloped. Compared to the Pakistan, how much India is developed in the different sectors. ಬೇರೆ ಬೇರೆ ವಲಯಗಳಿಗೆ ನಾವು ಕಂಪೇರ್ ಮಾಡಿದಾಗ ಭಾರತ ಎಷ್ಟು ಪ್ರಮಾಣದಲ್ಲಿ ಬೇರೆ ದೇಶಗಳಿಗಿಂತ ಅಭಿವೃದ್ಧಿ ಹೊಂದಿದೆ ಅಂತ ಹೇಳಿ ಮೆಸರ್ ಮಾಡುವುದು ಏನಾಗಿರುತ್ತೆ, HDI ಕಾನ್ಸೆಪ್ಟ್ ಆಗಿರುತ್ತೆ. ರೈಟ್ ನಾವು ವಿ ಹ್ಯಾವ್ ದ 136th ಪ್ಲೇಸ್, 136ನೇ ಒಂದು ಪ್ಲೇಸ್ ಅಲ್ಲಿ ನಾವು HDI ದಲ್ಲಿ ಇದ್ದೀವಿ. ಅಂದ್ರೆ ರ್ಯಾಂಕಿಂಗ್ ಗಳು ಇರ್ತಾವೆ, ಎಷ್ಟು ದೇಶಗಳು ಇರ್ತಾವೆ, ದೇಶದ ರ್ಯಾಂಕಿಂಗ್ ಅಲ್ಲಿ 136 ಅಂತಿದೆ ಅಂತಂದ್ರೆ ನಮಗಿಂತ 135 ದೇಶಗಳು HDI ಗಿಂತ ಮುಂದ್ಗಡೆ ಇದಾವೆ. ಇಟ್ ಮೀನ್ಸ್ ದೇರ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ದೇರ್ ಲಿಟರೇಸಿ ರೇಟ್, ದೇರ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ರೇಟ್ ಅಂಡ್ ಎವ್ರಿಥಿಂಗ್, ದೇರ್ ಇನ್ಕಮ್ ಲೆವೆಲ್, ದೇರ್ ಪರ್ ಕ್ಯಾಪಿಟಾ ಇನ್ಕಮ್, ಅವರ ತಲಾಯ ಆಗಿರಬಹುದು, ಜೀವನ ಮಟ್ಟ ಆಗಿರಬಹುದು, ಉದ್ಯೋಗದ ಪ್ರಮಾಣದಲ್ಲಾಗಿರಬಹುದು, ಸಾಕ್ಷರತೆ ಆಗಿರಬಹುದು, ಎಲ್ಲದರಲ್ಲೂ ಕೂಡ ಅವರು ನಮಗಿಂತ ಏನಾಗಿರ್ತಾರೆ, ಮುಂದ್ಗಡೆ ಆಗಿರ್ತಾರೆ. 136ನೇ ಪ್ಲೇಸ್ ಅಲ್ಲಿ ಅಥವಾ 130ನೇ ಪ್ಲೇಸ್ ಅಲ್ಲಿ ನಾವು ಇದೀವಿ ಅಂತಂದ್ರೆ ನಮಗಿಂತ 129 ಅಥವಾ 135 ದೇಶಗಳು ಏನಾಗಿದ್ದಾವೆ, ಈ ಉಳಿದೆಲ್ಲ ಫ್ಯಾಕ್ಟರ್ಸ್ ಗಳಲ್ಲಿ ಮುಂದ್ಗಡೆ ಇದಾವೆ ಅನ್ನೋದನ್ನ ಮೆಜರ್ ಮಾಡುವಂಥದ್ದು ಯಾವುದಾಗಿರುತ್ತೆ, HDI ಆಗಿರುತ್ತೆ. ಇನ್ HDI the factors are 3 points are very important. One is the literacy rate, one is the life expectancy rate, one is the per capita income. So ವ್ಯಕ್ತಿಯ ತಲಾ ಆದಾಯ ಇಲ್ಲಿ ಬಹಳ ಮುಖ್ಯವಾಗಿರುತ್ತದೆ ಮತ್ತು ನಿರೀಕ್ಷಿತ ಜೀವಿತಾವಧಿ ಬಹಳ ಮುಖ್ಯವಾಗಿರುತ್ತದೆ. ಅದರ ಜೊತೆಗೆ ಸಾಕ್ಷರತಾ ದರ ಅಥವಾ ಲಿಟರೇಸಿ ರೇಟ್ ಅಂತ ಹೇಳಿ ನಾವೇನ್ ಮಾಡುವಂಥದ್ದು ಕರೆಯುವಂಥದ್ದು, ಅದು ಕೂಡ ಏನಾಗುತ್ತೆ, ಬಹು ಮುಖ್ಯವಾಗಿರುತ್ತೆ. ಈ ಮೂರು ರೀತಿಯಾದಂತಹ ಒಂದು ಕಾಂಪೋನೆಂಟ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರೆ ಅವರು HDI ಗಳನ್ನ ಏನ್ ಮಾಡುವಂಥದ್ದು ಕಂಡುಹಿಡಿಯುವಂಥದ್ದು. ಈಗಾಗಲೇ ನೀವು 10ನೇ ತರಗತಿಯಲ್ಲಿ ಇದನ್ನ ನೋಡಿರ್ತೀರಾ. ನೆಕ್ಸ್ಟ್ ನಾವೇನು ಬರುವಂಥದ್ದು ನಮಗೆ ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್, ಎವ್ರಿವನ್ ಇಸ್ ಇಂಟ್ರೆಸ್ಟೆಡ್ ಇನ್ ದಿಸ್ ಕಾನ್ಸೆಪ್ಟ್ ಇಸ್ ಸೆನ್ಸೆಕ್ಸ್. ಕನ್ನಡದಲ್ಲಿ ಕೂಡ ಅದನ್ನ ನಾವೇನ್ ಮಾಡ್ತೀವಿ, ಸೆನ್ಸೆಕ್ಸ್ ಅಂತ ಹೇಳಿ ಕರೆಯುವಂಥದ್ದು ಅಥವಾ ಸಂವೇದಿ ಸೂಚ್ಯಂಕ ಅಂತ ಹೇಳಿ ಕೂಡ ಏನ್ ಮಾಡ್ತಾರೆ, ಸಂವೇದಿ ಸೂಚ್ಯಂಕ. So what is the Sensex? You people heard about the stock market. Especially in the stock market, we have the two kinds of the stock market. In the first time in India, 1875, 1875 BSE ನಮಗೆ ಸ್ಥಾಪನೆ ಆಗುತ್ತದೆ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇಸ್ ದ 7th largest stock market in the world. ಇಡೀ ವಿಶ್ವದಲ್ಲಿ 7ನೇ ಅತಿ ದೊಡ್ಡವಾದಂತಹ ಒಂದು ಷೇರು ಮಾರುಕಟ್ಟೆ ಯಾವ್ದಪ್ಪ ಅಂತಂದ್ರೆ BSE, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಈ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಗೆ ಇನ್ನೊಂದು ಹೆಸರು ಏನಂತ ಕರೀತಾ ಇದ್ದಾರೆ ಅವರು, ಸೆನ್ಸೆಕ್ಸ್ ಅಂತ ಹೇಳಿ ಏನ್ ಮಾಡ್ತಾ ಇದ್ದಾರೆ, ಕರೀತಾ ಇದ್ದಾರೆ. ಅಂಡ್ ಸೆಕೆಂಡ್ಲಿ ಒನ್ ವಿ ಹ್ಯಾವ್ ಹಿಯರ್ in the 1992 there is a one more stock market opened in India, NSE ಅಂತ ಕರೀತಾರೆ, National Stock Exchange. So this is also very important. Here we are studying the Nifty index ಅನ್ನು ನಾವು ಇಲ್ಲಿ ಮಾಡುವಂತದ್ದು, ಸ್ಟಡಿ ಮಾಡುವಂತದ್ದು. But in the BSE they are considered as the base years 1978 and 79. 1978 ಮತ್ತು 79 ಅವರು BSE ಅಥವಾ ಸೆನ್ಸೆಕ್ಸ್ ನ ಏನ್ ಮಾಡ್ತಾರೆ, ಬೆಂಚ್ ಮಾರ್ಕ್ ಆಗಿ ತೆಗೆದುಕೊಳ್ತಾರೆ. ಇಲ್ಲಿದ್ದಂತಹ ಶೇರ್ ಮಾರುಕಟ್ಟೆ ಪ್ರೈಸ್ ಗಳನ್ನು ಏನ್ ಮಾಡ್ಕೊತಾರೆ, ಅವರು ಕಂಪೇರ್ ಮಾಡ್ಕೊತಾರೆ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇದು ಎಷ್ಟರಲ್ಲಿ ಸ್ಥಾಪನೆ ಆಗುತ್ತೆ, 1875 ಬಾಂಬೆಯಲ್ಲಿ ಸ್ಥಾಪನೆ ಆಗುತ್ತೆ. ಇಡೀ ಜಗತ್ತಿನ
7ನೇ ಅತಿ ದೊಡ್ಡ ಷೇರು ಮಾರುಕಟ್ಟೆ ಯಾವುದಾಗಿರುತ್ತೆ ನಮಗೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಆಗಿರುತ್ತೆ. ಅದರಲ್ಲಿ ಬರುವಂತದ್ದು ಏನಂತ ಕರೀತಾರೆ ಸೆನ್ಸೆಕ್ಸ್ ಅಂತ ಕರೀತಾರೆ. ಹಿಯರ್ ಟಾಪ್ 30 ಕಂಪನೀಸ್ ವಿಲ್ ಬಿ ದಿ ಸೆಲೆಕ್ಟೆಡ್. ಟಾಪ್ ಇಡೀ ನಮ್ಮ ಭಾರತದಲ್ಲಿರುವಂತಹ 30 ಕಂಪನಿಗಳು ಲಿಸ್ಟ್ ಅಥವಾ ಷೇರುಗಳು ಏನಿರ್ತವೆ ಇಲ್ಲಿ ಅವ್ರು ಏನ್ ಮಾಡ್ತಾರೆ ಡಿಸ್ಪ್ಲೇ ಮಾಡ್ತಾರೆ. ನಾವು ಇಲ್ಲಿ ಟಿವಿ ಎಲ್ಲ ಆಗಿರ್ಬೋದು ಇನ್ನಿತರ ಟಿವಿಗಳಲ್ಲಿ ನೋಡ್ತಾ ಇರ್ತೀವಿ. ಟಾಪ್ 30 ಕಂಪನಿ ಇನ್ಫೋಸಿಸ್ ಆಗಿರ್ಬೋದು, ವಿಪ್ರೋ ಆಗಿರ್ಬೋದು, ಡೆಲ್ ಆಗಿರ್ಬೋದು, HP ಆಗಿರ್ಬೋದು, ಈ ರೀತಿಯಾಗಿ ಭಾರತದಲ್ಲಿರುವಂತಹ ಟಾಪ್ 30 ಕಂಪನಿಗಳ ಷೇರುಗಳನ್ನ ಡಿಸ್ಪ್ಲೇ ಮಾಡುವಂತದ್ದು ಯಾವ್ದಾಗಿರುತ್ತೆ ಸೆನ್ಸಸ್ ಆಗಿರುತ್ತೆ. ವಿ ಕ್ಯಾನ್ ಬೈ ದ ಶೇರ್ಸ್ ಅಂಡ್ ವಿ ಕ್ಯಾನ್ ಆಲ್ಸೋ ಸೇಲ್ ದ ಶೇರ್ಸ್. ಅಲ್ಲಿ ನಾವು ಷೇರ್ಗಳನ್ನು ಕೊಂಡ್ಕೋಬಹುದು ಮತ್ತು ಷೇರ್ಗಳನ್ನು ಏನ್ ಮಾಡಬಹುದು ಮಾರಾಟ ಕೂಡ ಮಾಡಬಹುದು. ಬೇಸ್ಡ್ ಆನ್ ದ ಪಾಯಿಂಟ್ಸ್ ಬರ್ತವೆ. 15,800 ಪಾಯಿಂಟ್ಸ್, 8,000 ಪಾಯಿಂಟ್ಸ್. ಇಟ್ ಮೀನ್ಸ್ ಇಫ್ ದ ಸೆನ್ಸೆಕ್ಸ್ ಆರ್ increases, ಒಂದು ವೇಳೆ ಸೆನ್ಸೆಕ್ಸ್ ಇನ್ಕ್ರೀಸ್ ಆಗ್ತಿದೆ ಅಂತಂದ್ರೆ ಯು ಪೀಪಲ್ ಆರ್ ಗೆಟಿಂಗ್ ಬೆನಿಫಿಟ್ ಇನ್ ದ ಶೇರ್ ಮಾರ್ಕೆಟ್. ಇದು ಬೇರೆ ಏನಾಗುತ್ತಲ್ಲ ಸೆನ್ಸೆಕ್ಸ್ ಗಳು ಇನ್ಕ್ರೀಸ್ ಆಗ್ತಿದಾವೆ. ಈ ರೀತಿ ಏನಾಗಿರುತ್ತೆ ನಮಗೆ ಚಿತ್ರಗಳು ತೋರಿಸ್ತಾ ಇದ್ದಾವೆ. ಸೆನ್ಸೆಕ್ಸ್ ಇನ್ಕ್ರೀಸ್ ಆಗ್ತಿದೆ ಅಂತಂದ್ರೆ ದ ಇನ್ವೆಸ್ಟರ್ಸ್ ಆರ್ ಗೆಟಿಂಗ್ ಮೋರ್ ಪ್ರಾಫಿಟ್ ಇನ್ ದ ಶೇರ್ ಮಾರ್ಕೆಟ್ ಎಸ್ಪೆಷಲಿ ಇನ್ ದ BSE. ಆ ಒಂದು ಸೂಚ್ಯಾಂಕಗಳು ಏನಾದ್ರೂ ಏರಿಕೆ ಆಗ್ತಾ ಇದಾವೆ, ಆ ಸೆನ್ಸೆಕ್ಸ್ ಅಥವಾ ಸಂವೇದಿ ಸೂಚ್ಯಾಂಕ ಏನಾದ್ರೂ ಇನ್ಕ್ರೀಸ್ ಆಗ್ತಿದೆ ಅಂತಂದ್ರೆ ಅಲ್ಲಿ ಹೂಡಿಕೆ ಮಾಡಿದಂತಹ ಷೇರುದಾರರು ಏನ್ ಮಾಡ್ತಿರ್ತಾರೆ ಅತಿ ಹೆಚ್ಚಿನ ಮಟ್ಟದಲ್ಲಿ ಏನ್ ಮಾಡ್ಕೊಳ್ತಿರ್ತಾರೆ ಲಾಭವನ್ನ ಪಡೆದುಕೊಳ್ತಾ ಇರ್ತಾರೆ ಅನ್ನೋದನ್ನ ನಾವೇನ್ ಮಾಡ್ಕೋಬೇಕು ಅರ್ಥ ಮಾಡ್ಕೋಬೇಕು. ಇಫ್ ದ ಸೆನ್ಸೆಕ್ಸ್ ಈಸ್ ಡಿಕ್ಲೈನಿಂಗ್, ಒಂದು ವೇಳೆ ಅಲ್ಲಿರುವಂತಹ ಸೆನ್ಸೆಕ್ಸ್ ಏನಾದ್ರೂ ಕಡಿಮೆ ಆಗ್ತಾ ಇತ್ತು ಅಂತಂದ್ರೆ ಅದರರ್ಥ ದ ಇನ್ವೆಸ್ಟರ್ಸ್ ಆರ್ ಫೇಸಿಂಗ್ ದ ಲಾಸಸ್ ಇನ್ ದ ಸೆನ್ಸೆಕ್ಸ್ ಆರ್ ಇನ್ ದ BSE. ಅಲ್ಲಿ ಏನಾದ್ರೂ ಸೂಚಕಗಳು ಕಡಿಮೆ ಕೆಳಗಡೆ ಬರ್ತಾ ಇದ್ವು ಅಂತಂದ್ರೆ ಅವರು ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋ ಒಂದು ಪರಿಕಲ್ಪನೆಯನ್ನ ನಾವೇನ್ ಮಾಡ್ಕೋಬೇಕು ಅರ್ಥ ಮಾಡ್ಕೊಳ್ಳಬೇಕು. The next one is 1992. They are established the National Stock Exchange. This is one more important stock exchange in India. But there is a Nifty ಅಂತ ಕರೀತಾರೆ. Here top 30 companies we are discussed, but here top 50 companies they are listed. ಇಲ್ಲಿ ದೇಶದಲ್ಲಿ ಬರುವಂತಹ 30 ಟಾಪ್ ಕಂಪನಿಗಳನ್ನ ಸೆನ್ಸೆಕ್ಸ್ ಏನ್ ಮಾಡುತ್ತೆ ತೋರಿಸ್ಕೊಡುತ್ತೆ. ದೇಶದಲ್ಲಿ ಬರುವಂತಹ ಟಾಪ್ 50 ಕಂಪನಿಗಳನ್ನ ಯಾವ ತೋರಿಸ್ಕೊಡುತ್ತೆ ನಮಗೆ ನಿಫ್ಟಿ ತೋರಿಸ್ಕೊಡುತ್ತೆ. ನಾವು ನಿಫ್ಟಿ ಎಲ್ಲಾದ್ರೂ ಕೂಡ ಏನ್ ಮಾಡಬಹುದು ಶೇರ್ಗಳನ್ನ ಪರ್ಚೇಸ್ ಮಾಡಬಹುದು, ಸೇಲ್ ಮಾಡಬಹುದು. ಸೆನ್ಸೆಕ್ಸ್ ಅಲ್ಲಾದ್ರೂ ಕೂಡ ನಾವು ಶೇರ್ಗಳನ್ನ ಪರ್ಚೇಸ್ ಮಾಡಬಹುದು ಮತ್ತು ಸೇಲ್ ಮಾಡಬಹುದು. ಸೊ ದೀಸ್ ಆರ್ ದ ಟಾಪ್ 5 ಇಂಪಾರ್ಟೆಂಟ್ ಇಂಡೆಕ್ಸ್ ನಂಬರ್ ಇನ್ ದ ಎಕಾನಮಿ. ಆರ್ಥಿಕತೆಯಲ್ಲಿ ಬರುವಂತಹ ಟಾಪ್ ಆಗಿರುವಂತಹ 5 ಒಂದು ಸೂಚ್ಯಂಕಗಳನ್ನ ಈಗಾಗಲೇ ನಾವು ಅಧ್ಯಯನ ಮಾಡಬಹುದು. ನೆಕ್ಸ್ಟ್ ವಾಟ್ ಆರ್ ದ ಇಶ್ಯೂ ಫಾರ್ ದ ಕನ್ಸ್ಟ್ರಕ್ಷನ್ ಆಫ್ ಇಂಡೆಕ್ಸ್ ನಂಬರ್. ಹಾಗಿದ್ರೆ ಇಂಡೆಕ್ಸ್ ನಂಬರ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ಏನೆಲ್ಲ ಸಮಸ್ಯೆಗಳು ಬರ್ತವೆ ನಮಗೆ. ಪ್ಲಸ್ 1 ವಾಟ್ ಆರ್ ದ ಇಶ್ಯೂಸ್ ಆಫ್ ದ ಕನ್ಸ್ಟ್ರಕ್ಷನ್ ಆಫ್ ದ ಇಂಡೆಕ್ಸ್ ನಂಬರ್. ವಾಟ್ ಆರ್ ದ ಇಶ್ಯೂಸ್ ಆಫ್ ಕನ್ಸ್ಟ್ರಕ್ಷನ್ ಆಫ್ ಇಂಡೆಕ್ಸ್ ನಂಬರ್. ಕನ್ಸ್ಟ್ರಕ್ಷನ್ ಆಫ್ ಇಂಡೆಕ್ಸ್ ನಂಬರ್. ಈ ಒಂದು ಸೂಚ್ಯಂಕಗಳನ್ನ ರಚನೆ ಮಾಡಬೇಕಾದ್ರೆ ಯಾವೆಲ್ಲ ಸಮಸ್ಯೆಗಳು ನಮಗೆ ಉದ್ಭವ ಆಗ್ತಾ ಇದಾವೆ ಅಂದ್ರೆ ಫಸ್ಟ್ ಒನ್ ಇಸ್ ಕ್ಲಿಯರ್ ಅಬೌಟ್ ದ ಪ್ರೊಸೆಸ್ ಆಫ್ ಇಂಡೆಕ್ಸ್ ಅಥವಾ ಅದರ ಪರ್ಪಸ್ ಆಫ್ ಇಂಡೆಕ್ಸ್ ಅಂತ ನಾವು ಕೂಡ ನಾವೇನ್ ಮಾಡಬಹುದು ಕರೀಬಹುದಾಗಿದೆ. ಕ್ಲಿಯರ್ ಅಬೌಟ್ ದ ಪರ್ಪಸ್ ಆಫ್ ಇಂಡೆಕ್ಸ್. ಕನ್ನಡದಲ್ಲಿ ಕರೆಯೋದಾದ್ರೆ ಯಾಕೆ ಇಂಡೆಕ್ಸ್ ಗಳನ್ನ ನಾನು ಬಳಕೆ ಮಾಡ್ಕೊಳ್ತಾ ಇದ್ದೀನಿ, ಬಳಕೆಯ ಉದ್ದೇಶ ಏನಿರಬೇಕು ಸ್ಪಷ್ಟವಾಗಿರಬೇಕು. ಬಳಕೆಯ ಉದ್ದೇಶ ಏನಾಗಿರಬೇಕು ಸ್ಪಷ್ಟವಾಗಿರಬೇಕು. ಬಳಕೆಯ ಉದ್ದೇಶ ಏನಾಗಿರಬೇಕು ಸ್ಪಷ್ಟವಾಗಿರಬೇಕು. This is the clear about the concept. Next one is carefully select the items. ಅಲ್ಲಿರುವಂತಹ ಐಟಮ್ಸ್ ಗಳನ್ನ ಅಥವಾ ಸರಕುಗಳನ್ನ ಸೆಲೆಕ್ಟ್ ಮಾಡಬೇಕಾದ್ರೆ ತುಂಬಾ ಜಾಗರೂಕತೆ ಆಗಿರಬೇಕು. ಇಫ್ ಯು ಆರ್ ಸೆಲೆಕ್ಟ್ ದ ಇನ್ಕ್ರೀಸಸ್ ಇನ್ ದ ಪ್ರೈಸ್ ಲೆವೆಲ್ ಅಂಡ್ ಲೇಬರ್ ದೇರ್ ಇಸ್ ನೋ ಮ್ಯಾಚ್ ಅಟ್ ಆಲ್. ಬೆಲೆಗಳಲ್ಲಿ ಪೆಟ್ರೋಲ್ ಬೆಲೆಗಳಲ್ಲಿ ಹೆಚ್ಚಳ ಆಗ್ತಾ ಇದೆ ಮತ್ತು ಲೇಬರ್ಗೆ ಏನ್ ಸಂಬಂಧ ಅಂತ ಹುಡುಕ್ಲಿಕ್ಕೆ ಹೋದ್ರೆ ದೇರ್ ಇಸ್ ನೋ ರಿಲೇಷನ್ ಅಟ್ ಆಲ್. ಸೊ ಕೇರ್ಫುಲಿ ಸೆಲೆಕ್ಟ್ ದ ಐಟಮ್ಸ್. ಆ ಒಂದು ಸರಕುಗಳನ್ನ ನಾವು ಆಯ್ಕೆ ಮಾಡಿಕೊಳ್ಬೇಕಾದ್ರೆ ಆದ್ರೆ ತುಂಬಾ ಜವಾಬ್ದಾರಿಯಿಂದ ಇರಬೇಕನ್ನೋದನ್ನ ಹೇಳ್ತಾರೆ. ಥರ್ಡ್ ಒನ್ ಇಸ್ ಮಸ್ಟ್ ಸೆಲೆಕ್ಟ್ ದ ಬೇಸ್ ಇಯರ್. ನಾವು ಏನ್ ಮಾಡಬೇಕು ಒಂದು ಮೂಲ ವರ್ಷವನ್ನು ತೆಗೆದುಕೊಳ್ಳಲೇಬೇಕು. ಬಿಕಾಸ್ ವಿ ಹ್ಯಾವ್ ಟು ಕಂಪೇರ್ ಯುವರ್ ಪ್ರೆಸೆಂಟ್ ಕರೆಂಟ್ ಇಯರ್ ಪ್ರೈಸ್ ಟು ದ ಬೇಸ್ ಇಯರ್. ಹಾಗಾಗಿ ಮೂಲ ಆಧಾರ ವರ್ಷನ ನಾವೇನ್ ಮಾಡ್ಕೊಳ್ಬೇಕಾಗುತ್ತೆ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಲಾಸ್ಟ್ ಒನ್ ಇಸ್ ಫಾರ್ಮುಲಾಸ್. Which kind of formula we have to use? Last pay or a weightage or a relative or a Fauchet. ಯಾವ ರೀತಿಯಾದಂತಹ ಒಂದು ಫಾರ್ಮುಲಾಗಳನ್ನ ಅಥವಾ ಸೂತ್ರಗಳನ್ನ ಬಳಕೆ ಮಾಡ್ಕೋಬೇಕು ಅಂತ ಅರ್ಥ ಮಾಡ್ಕೋಬೇಕಾದ್ರೆ ನಿಮ್ಮ ಕ್ವಶನ್ ಗೆ ತಕ್ಕ ಹಾಗೆ ಮತ್ತು ನಿಮ್ಮ ಇಂಡೆಕ್ಸ್ ನಂಬರ್ ತಕ್ಕ ಹಾಗೆ ನಿಮ್ಮ ಫಾರ್ಮುಲಾಗಳನ್ನ ಏನ್ ಮಾಡ್ಕೊಳ್ಳಬೇಕಾಗುತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಬೇಕಾಗುತ್ತೆ. So here your index number chapter will be over. Finally we will get the
is WPI, IIP as well as the CPI. ಎಲ್ಲಿ ಪಡ್ಕೋತೀವಪ್ಪ ಅಂತಂದ್ರೆ every year the government of India publish the economic survey. Every year the government of India is publish the economic survey. ಆರ್ಥಿಕ ಸಮೀಕ್ಷೆ ಅಂತ ಹೇಳಿ ಏನ್ ಮಾಡ್ತಾರೆ ಹೊರಡಿಸ್ತಾರೆ. ಅದರಲ್ಲಿ ನಮಗೆ ಈ ಎಲ್ಲಾ ರೀತಿಯಾದಂತಹ ಒಂದು CPI ಆಗಿರಬಹುದು, WPI ಆಗಿ ಎಲ್ಲಾ ರೀತಿಯಾದಂತಹ ಸರ್ವೆಗಳು ಅಥವಾ ಇಂಡೆಕ್ಸ್ ನಂಬರ್ಗಳು ಏನಾಗ್ತವೆ ದೊರೆಯುತ್ತಾ ಇರುತ್ತೆ. We can get all kind of CPI, WPI, PPI and HDI ಈ ರೀತಿಯಾದಂತಹ ಎಲ್ಲಾ ಸೂಚನೆಗಳನ್ನ ನಾವು ಎಲ್ಲಿ ಪಡ್ಕೋಬಹುದಾಗಿದೆ, ಎಕನಾಮಿಕ್ ಸರ್ವೆ ಇಲ್ಲಿ ನಾವು ಏನ್ ಪಡ್ಕೋಬಹುದಾಗಿದೆ. Here your chapter number 8 will be over, so complete economics portion will be over. Read well. Thank you.